ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ, ಚೆನ್ನಾಗಿದ್ದೀರಾ ಅಂತ ನಾನು ಅಂದ್ಕೊತೀನಿ. ನಾನೇನು ಮಾಡ್ತಾಯಿದ್ದೀನಿ ಅಂದರೆ ಬದನೆಕಾಯಿ ಎಣ್ಗಾಯಿ ಮಾಡೋಣ ಅಂತೇಳಿ ರೆಡಿ ಮಾಡ್ಕೊತಾ ಇದ್ದೆ. ಹೇಗೆ ಮಾಡೋದು ಏನು ಅನ್ನೋದನ್ನು ಬೇಕಂದರೆ ನೀವು ಕಮೆಂಟ್ ಮಾಡಿ, ನಾನು ಖಂಡಿತ ಅದನ್ನು ತಿಳಿಸ್ಕೊಡ್ತೀನಿ. ನಾನು ಯಾವ ಥರ ಮಾಡ್ತೀನಿ ನೀವು ನೋಡ್ಕೊಂಡು ಹೋಗ್ಬೋದು. ಹೀಗೆ ಬದನೆಕಾಯಿ ಆ್ಯಂಡ್ ಈರುಳ್ಳಿ ಎಲ್ಲ ರೆಡಿ ಮಾಡಿ ಆಲ್ರೆಡಿ ನಾನು ಇಟ್ಕೊಂಡಿದ್ದೀನಿ. ಬನ್ನಿ ತೋರಿಸ್ತೀನಿ ಯಾವ ಥರ ಮಾಡ್ಕೊಂಡು ಹೋಗೋದು ಅಂತ. ಮೊದಲಿಗೆ ಟೊಮೊಟೊ 3 ತೊಗೊಂಡಿದ್ದೀನಿ, ಈರುಳ್ಳಿ ಒಂದು ಕೊತ್ತಂಬರಿ ಸ್ವಲ್ಪ ಕೊತ್ತಂಬರಿ ಬದನೆಕಾಯಿ ಸ್ವಲ್ಪ ಹುಣಸೆಹಣ್ಣು, ಆಪ್ಷನಲ್ ಹಸಿಮೆಣಸಿನ್ಕಾಯಿ ನೀವು ಬೇಕಂದರೆ ಆ್ಯಡ್ ಮಾಡ್ಕೊಳ್ಳಿ, ಇಲ್ಲಾಂದರೆ ಸ್ಕಿಪ್ ಮಾಡಿ. ಮೊದಲಿಗೆ ಒಂದು ಪ್ಯಾನ್ ಇಟ್ಟು ಅದರಲ್ಲಿ ಕಡಲೆಬೀಜ ಫ್ರೈ ಮಾಡ್ಕೊತಾ ಇದ್ದೀನಿ. ನೀವು ನೋಡ್ತಾ ಇರ್ಬೋದು ಯಾವ ಥರ ಮಾಡ್ಕೊಂಡು ಹೋಗ್ತೀನಿ ಪ್ರೊಸೀಜರ್, ನೀವು ನೋಡ್ಕೊಂಡು ಹೋಗಿ. ಇದೇ ಥರ ಮಾಡ್ತಾಯಿದ್ದೆ. ಮಾರ್ನಿಂಗಿಂದ ಇದೇ ಥರ ಕೆಲಸಗಳು ತುಂಬ ಇದ್ದು, ಹಾಗಾಗಿ ಮಧ್ಯಾಹ್ನಕ್ಕೆ ಅಡುಗೆ ಮಾಡ್ಕೊಳ್ಳಿಕ್ಕೆ ಆಗಲಿಲ್ಲ. ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಎಲ್ಲ ಕೆಲಸ ಮುಗಿಸ್ಕೊಂಡು ಮಧ್ಯಾಹ್ನದ್ದು ಅಡುಗೆ ಸ್ಟಾರ್ಟ್ ಮಾಡೋಣ ಅಂತೇಳಿ ಸ್ಟಾರ್ಟ್ ಮಾಡಿಕೊಂಡು ಹಂಗೆ ಮಿಡಲಲ್ಲಿ ಕೆಲಸಗಳನ್ನೆಲ್ಲ ಮುಗಿಸ್ಕೊತಾ ಇದ್ದೆ. ನೋಡ್ತಾ ಇರ್ಬೋದು ನೀವು. ಹಾಗೆ ಬೆಳಗ್ಗೆಯಿಂದ ಯಾಕೋ ಸ್ವಲ್ಪ ಹುಷಾರಿಲ್ದಂಗೆ ಏನೋ ಒಂಥರ ಬಾಡಿ ಪೇಯ್ನ್ ಥರ ಆಗ್ತಾಯಿತ್ತು, ಹಂಗಾಗಿ ರೆಸ್ಟ್ ಮಾಡಿಬಿಟ್ಟೆ. ಚೆನ್ನಾಗಿ ರೆಸ್ಟ್ ಮಾಡಿ ಎದ್ದು ಮತ್ತು ನಾನು ಅಡುಗೆ ಸ್ಟಾರ್ಟ್ ಮಾಡೋಣ, ಮತ್ತು ಮಧ್ಯಾಹ್ನಕ್ಕೆ ಮಗ ಸ್ಕೂಲಿಂದ ಬರ್ತಾನಲ್ಲ, ಹಂಗಾಗಿ ಮಾಡೋಣ ಅಂತೇಳಿ ಮಾಡ್ಕೊತಾ ಇದ್ದೆ. ಕಡಲೆಬೀಜ ಆದಷ್ಟು ನೀವು ತುಂಬ ಸ್ಲಿಮ್ಮಲ್ಲೇ ಇಟ್ಟು ಫ್ರೈ ಮಾಡ್ಕೊಳ್ಳಿ, ಯಾಕೆಂದರೆ ಸೀದೋಗ್ಬಿಡುತ್ತೆ. ಹಾಗಾಗಿ ಮತ್ತು ಇನ್ನೇನೇನು ಬೇಕು ಅಂದರೆ ಧನಿಯಾ ಕಾಳು ಬರುತ್ತೆ, ನಮ್ಮ ಕಡೆ ಎಲ್ಲ ಸಾಂಬಾರು ಕಾಳು ಅಂತೀವಿ, ನೀವು ಧನಿಯಾ ಕಾಳು ಅಂತಾರೆ ಈ ಕಡೆ ಬೆಂಗಳೂರಲ್ಲೆಲ್ಲ. ಸ್ವಲ್ಪ ಕಾಯಿ ಆ್ಯಂಡ್ ಸ್ವಲ್ಪ ಗಸಗಸೆ, ಒಂದು ಏಲಕ್ಕಿ ಮತ್ತು ಎಳ್ಳು ಬರುತ್ತಲ್ಲ, ವೈಟ್ ಎಳ್ಳು, ಅದು ಸ್ವಲ್ಪ ಸ್ಲಿಮ್ಮಲ್ಲೇ ಇಟ್ಕೊಂಡು ಫ್ರೈ ಮಾಡ್ಕೊಳ್ಳಿ. ಏಲಕ್ಕಿ ಹಾಕಿದ್ರೆ ತುಂಬ ಚೆನ್ನಾಗಿರುತ್ತೆ ಆ್ಯಂಡ್ ಸ್ಮೆಲ್ ಕೂಡ ಚೆನ್ನಾಗಿರುತ್ತೆ. ನನಗೆ ತುಂಬ ಇಷ್ಟ. ನಾನು ಯಾವಾಗಲೂ ಏಲಕ್ಕಿನ ಹಾಕ್ತೀನಿ, ತುಂಬ ಟೇಸ್ಟಿಯಾಗಿರುತ್ತೆ. ನೋಡ್ತಾ ಇರ್ಬೋದು, ನಾನು ಇವಾಗ ಆ್ಯಡ್ ಮಾಡಿದ್ದೀನಿ ಅದರಲ್ಲೇ. ಅದು ಸೀದೋಗ್ಬಿಡುತ್ತೆ ಹುರಿ ಜಾಸ್ತಿ ಇಟ್ಕೊಂಡ್ರೆ. ಸ್ಲಿಮ್ಮಲ್ಲೇ ಮಾಡ್ಕೊಳ್ಳಿ, ಯಾಕೆ ಎಳ್ಳಲ್ವ, ಹಂಗಾಗಿ. ಕೊಬ್ಬರಿ ಕೂಡ ಹಸಿದು ಹಾಕ್ಕೊಂಡ್ರೂ ಓಕೆ, ಹಸಿದು ನಾನು ಹಾಕಲ್ಲ, ಯಾವಾಗಲೂ ಒಣಗಿರೋದೇ ಹಾಕ್ತೀನಿ ಎಣ್ಗಾಯಿಗೆ, ಚೆನ್ನಾಗಿರುತ್ತೆ ಅಂತೇಳಿ ನಾನು ಒಣಗಿರೋದೇ ಹಾಕಿದ್ದೀನಿ. ಚೆನ್ನಾಗಿ ಫ್ರೈ ಆದಮೇಲೆ ಅದನ್ನು ಪೇಸ್ಟ್ ಮಾಡ್ಕೋಬೇಕು. ಪೇಸ್ಟ್ ಮಾಡ್ಕೊಂಡಾದಮೇಲೆ ಅದೆಲ್ಲ ಚೆನ್ನಾಗಿ ಫ್ರೈ ಆದಮೇಲೆ ಒಂದು ರುಬ್ಬಿಟ್ಕೊಂಡೆ. ಮತ್ತೆ ಇನ್ನೊಂದು ಕಡಾಯಲ್ಲಿ ಆಯಿಲ್ ಹಾಕಿ ಮತ್ತು ಈರುಳ್ಳಿ ಟೊಮೊಟೊ ಎಲ್ಲ ಹಚ್ಚಿಟ್ಕೊಂಡು ಒಗ್ಗರಣೆ ಮಾಡ್ಕೊಳ್ಳೋಣ ಅಂತೇಳಿ ಮಾಡ್ಕೊತಾ ಇದ್ದೆ. ನೋಡ್ತಾ ಇರ್ಬೋದು ನೀವು, ನಾನು ಒಗ್ಗರಣೆ ಮಾಡ್ತಾಯಿದ್ದೀನಿ ಆಲ್ರೆಡಿ. ಸಾಸಿವೆ, ಈರುಳ್ಳಿ, ಒಣಮೆಣ್ಸಿನ್ಕಾಯಿ ಹಾಕ್ತೀನಿ, ಕರ್ಬೇವಿನ ಸೊಪ್ಪು ಎಲ್ಲ ಚೆನ್ನಾಗಿ ಫ್ರೈ ಆದಮೇಲೆ ಹೀಗೆ ಫ್ರೈ ಆಗ್ತಾ ಇದೆ. ಅಷ್ಟರೊಳಗಡೆ ಅದೇ ಗ್ಯಾಪಲ್ಲಿ ಬದನೆಕಾಯಿನ ಕಟ್ ಮಾಡ್ಕೊತಾ ಇದ್ದೆ. ಆ್ಯಕ್ಚುಲಿ ಇದಕ್ಕೆ ಬದನೆಕಾಯಿ ಒಳಗಡೆ ಮಸಾಲೆನ ಆ್ಯಡ್ ಮಾಡಿದರೆ ಇನ್ನೂ ಟೇಸ್ಟಾಗಿರುತ್ತೆ, ಬಟ್ ನಾನು ಆ ಥರ ಮಾಡ್ತಾಯಿಲ್ಲ. ಒಟ್ಟಿಗೆ ಬದನೆಕಾಯಿ ಬೇರೆ ಸಪ್ರೇಟಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ. ಬದನೆಕಾಯಿ ಇದ್ರೊಳಗಡೆ ಹಾಕಿದ್ರೆ ಚೆನ್ನಾಗಿರುತ್ತೆ. ನಾನು ಇದನ್ನು ಸಪ್ರೇಟಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ. ಅದೇ ಗ್ಯಾಪಲ್ಲಿ ಕಟ್ ಮಾಡ್ಕೊತಾ ಇದ್ದೆ. ಹಂಗೆ ನೀವು ನೋಡ್ತಾ ಇರ್ಬೋದು, ನಾನು ಮಾಡ್ಕೊತಾ ಹೋಗ್ತಾಯಿದ್ದೀನಿ. ಇದೆಲ್ಲ ಮಾಡ್ಕೊಳ್ಳಿಕ್ಕೆ ಸ್ವಲ್ಪ ಟೈಮ್ ಹಿಡಿಯುತ್ತೆ, ಪೇಷನ್ಸು ಇರಬೇಕು. ಗಡಿಬಿಡಿಲಿ ಮಾಡ್ತೀನಿ ಅಂತಂದರೆ ಅದು ಆಗದೇ ಇರೋ ಕೆಲಸ ಇದೆಲ್ಲ. ಅಂದರೆ ಸ್ವಲ್ಪ ಇದೆಲ್ಲ ಸ್ಲಿಮ್ಮಲ್ಲೇ ಮಾಡಬೇಕಲ್ಲ, ಹಾಗಾಗಿ ತುಂಬ ಟೈಮ್ ಹಿಡಿಯುತ್ತೆ. ನಾನು ನಿಧಾನಕ್ಕೆ ಏನೂ ಕೆಲಸ ಇರಲಿಲ್ಲ, ಹಂಗಾಗಿ ನಿಧಾನಕ್ಕೆ ಮಾಡ್ಕೊತಾ ಇದ್ದೆ. ಅದೇ ಬೆಳಗ್ಗೆನೇ ಹೇಳಿದ್ನಲ್ಲ ರೆಸ್ಟ್ ಮಾಡ್ಕೊಂಡಿದ್ದೆ ಅಂತ, ಹಂಗಾಗಿ ನಿಧಾನಕ್ಕೆ ಮಾಡ್ತಾಯಿದ್ದೆ. ಅದೆಲ್ಲ ಮಾಡ್ಕೊಳ್ಳೋಣ ಅಂತೇಳಿ ತುಂಬ ಸ್ಲಿಮ್ಮಲ್ಲೇ ಮಾಡಬೇಕು ಇದನ್ನು, ತುಂಬ ಪೇಷನ್ಸಿಂದ ಮಾಡಬೇಕು ಎಣ್ಗಾಯಿ ಮಾಡುವಾಗ. ಆತಾತ್ರವಾಗಿ ಮಾಡ್ತಾಯಿದ್ರೆ ಅದು ರುಚಿನೇ ಹೋಗಿಬಿಡುತ್ತೆ, ಅದು ಹೆಂಗೆಂಗೋ ಆಗಿಬಿಡುತ್ತೆ. ನಾನು ಒಂದು ಸಲ ಟ್ರೈ ಮಾಡಿ ಅದು ಯಾರೂ ತಿನ್ನಲಿಲ್ಲ. ಆತಾತ್ರವಾಗಿ ಮಾಡಿಕೊಂಡು ಗಾಬರಿಯಿಂದ ಮಾಡೋಕ್ಕೆ ಹೋದರೆ ಅದು ಹೆಂಗೆಂಗೋ ಹೋಗ್ಬಿಡುತ್ತೆ, ಟೇಸ್ಟು ಸಿಗೋಲ್ಲ. ನಾನೇನು ಮಾಡಿದೆ, ಅದಕ್ಕೆ ಆವಾಗಿಂದ ಅದು ಕಲ್ತ್ಕೊಂಡೆ ಒಂದು ಸಲ, ಈ ಥರ ಮಾಡಿದ್ರೆ ಹಿಂಗೆ ಎಡವಟ್ಟಾಗುತ್ತೆ ಅಂತ ಹೇಳಿ. ಆದಷ್ಟು ಪೇಷನ್ಸ್ ಇದ್ದರೆ ನಾನು ಅದನ್ನು ಮಾಡೋಕ್ಕೆ ಹೋಗ್ತೀನಿ, ಇಲ್ಲಾಂದರೆ ನಾನು ಮಾಡೋಕ್ಕೆ ಹೋಗಲ್ಲ. ಯಾಕೆಂದರೆ ಅದು ಒಂದು ಸಲ ಪೆಟ್ಟು ತಿಂದುಬಿಟ್ಟಿದೆ, ಸುಮ್ಮನೆ ವೇಸ್ಟ್ ಆಗೋಯ್ತು ಎಲ್ಲ, ಯಾರೂ ತಿನ್ನಲಿಲ್ಲ, ಚೆನ್ನಾಗಿಲ್ಲ ಅನ್ನೋರು. ಹಾಗಾಗಿ ತುಂಬ ಪೇಷನ್ಸಿಂದ ಕಾಮಾಗಿರಬೇಕು ಮೈಂಡ್, ಆ ಥರ ಇದ್ದಾಗ ಎಣ್ಗಾಯಿ ಮಾಡ್ಕೋಬೋದು. ಯಾಕೆಂದರೆ ಅದು ಹೇಳಿದ್ನಲ್ಲ, ಆದಷ್ಟು ತುಂಬ ಸ್ಲಿಮ್ಮಲ್ಲೇ ಇಟ್ಟು ಮಾಡಬೇಕು. ಅದು ನಾವು ನೀರು ಮಸಾಲೆ ಆ್ಯಡ್ ಮಾಡೋ ಗಂಟು ಕೂಡ ಅದು ಸ್ಲಿಮ್ಮಲ್ಲೇ ಮಾಡ್ಕೊಳ್ತಾ ಹೋಗಬೇಕು.
ಅದಾದಮೇಲೆ ನಾನು ಪೇಸ್ಟ್ ಕೂಡ ಆ್ಯಡ್ ಮಾಡ್ಕೊಂಡಿದ್ದೆ. ಟೊಮೊಟೊ ಎಲ್ಲ ಆ್ಯಡ್ ಮಾಡಿ ಬದನೆಕಾಯಿ ಕೂಡ ಅದರೊಳಗಡೆ ಟೊಮೊಟೊ ಒಳಗಡೆ ಫ್ರೈ ಮಾಡ್ಕೊಂಡ್ಬಿಡ್ತೀನಿ. ಎರಡೂ ಒಂದೇ ಸಲ ಫ್ರೈ ಆಗುತ್ತೆ ಅಂತೇಳಿ. ಇನ್ನೊಂದು ಟಿಪ್ಸ್ ಏನಂದರೆ ಬದನೆಕಾಯಿ ಇದು ಹಾಕುವಾಗ ಟೊಮೊಟೊ ಹಾಕುವಾಗ ಸ್ವಲ್ಪ ಉಪ್ಪು ಹಾಕ್ಕೊಂಬಿಡಿ, ಹಂಗೆ ಚೆನ್ನಾಗಿರುತ್ತೆ. ಸ್ವಲ್ಪ ಹಂಗೆ ಬಾಯ್ಲ್ ಆಗಲಿ ಅಂತೇಳಿ ಹಂಗೆ ಒಂದು ಲಿಡ್ ಹಾಕಿ ಮುಚ್ಚಿಬಿಟ್ಟು ಇಟ್ಟಿದ್ದೀನಿ. ಮತ್ತು ಬಿಸಿನೀರಿಗೆ ಕಾಯಿಸ್ಕೊಂಡಿದ್ದೆ, ಯಾಕೆಂದರೆ ಅದು ಹುಣಸೆಹಣ್ಣು ಬೇಕಾಗಿತ್ತು. ಬಿಸಿನೀರು ಹಾಕಿದ್ರೆ ಬೇಗ ಆಗುತ್ತೆ ಅನ್ನೋದು ನನ್ನ ಇಂಟೆನ್ಷನ್ನು. ಹಾಗಾಗಿ ನಾನು ಬಿಸಿನೀರು ಹಾಕಿದ್ದೆ. ಅದಾದಮೇಲೆ ಒಂದು ಈ ಕಡೆ ಅದೆಲ್ಲ ಪ್ಯಾನೆಲ್ಲ ತೊಳೆದಿಟ್ಟು ರೆಡಿ ಮಾಡ್ಕೊಳ್ಳೋಣ ಅಂತೇಳಿ ಮಾಡ್ತಾಯಿದ್ದೆ. ಇವಾಗ ಬದನೆಕಾಯಿ ಕೂಡ ಆ್ಯಡ್ ಮಾಡ್ಕೊತೀನಿ. ಆ್ಯಡ್ ಮಾಡಿಕೊಂಡ್ರೆ ಅದು ಕೂಡ ಆಗುತ್ತೆ ಅದೇ ಗ್ಯಾಪಲ್ಲಿ ಅನ್ನೋದು ನನ್ನ ಇಂಟೆನ್ಷನ್ನು. ಹಾಗಾಗಿ ಅದನ್ನು ಕೂಡ ಆ್ಯಡ್ ಮಾಡ್ಕೊಂಡಾದ್ಮೇಲೆ ಸ್ವಲ್ಪ ಹೈ ಇಟ್ಟು ಸ್ವಲ್ಪ ಚೆನ್ನಾಗಿ ಸ್ಮ್ಯಾಶ್ ಆಗಿಬಿಡಲಿ ಅಂತೇಳಿ ಲಿಡ್ ಕ್ಲೋಸ್ ಮಾಡಿ ಒಂದು 2 ಮಿನಿಟ್ಸ್ ಬಿಟ್ಟೆ. ಹಂಗೆ ಮಸಾಲೆನೂ ಕೂಡ ರುಬ್ಕೊಂಡಿದ್ದೆ, ಅದೇ ಗ್ಯಾಪಲ್ಲಿ ರುಬ್ಕೊಂಡು ಇಟ್ಕೊಂಡಿದ್ದೆ. ಮಿಡಲಲ್ಲಿ ನನ್ನ ಮಗ ನನಗೆ ಇದು ಬೇಕು, ಬ್ರೆಡ್ ಸ್ಯಾಂಡ್ವಿಚ್ ಬೇಕು ಅಂತ ಆಲ್ರೆಡಿ ಹೇಳಿಬಿಟ್ಟು ಹೋಗಿದ್ದ. ಹಂಗಾಗಿ ಬ್ರೆಡ್ ಸ್ಯಾಂಡ್ವಿಚ್ಗೂ ಕೂಡ ರೆಡಿ ಮಾಡ್ಕೊಂಡಿದ್ದೆ. ನೀವು ನೋಡ್ತಾ ಇರ್ಬೋದು ಪಕ್ಕದಲ್ಲೇ ಇದೆ. ಕ್ಯಾಪ್ಸಿಕಮ್ಮು, ಈರುಳ್ಳಿ, ಮೆಣಸಿನ್ಕಾಯಿ ಎಲ್ಲ ಆಲ್ರೆಡಿ ಅದೇ ಗ್ಯಾಪಲ್ಲೇ ಕಟ್ ಮಾಡಿ ಇಟ್ಕೊತಾ ಇದ್ದೆ. ಮಾಡಿಕೊಂಡು ಅದನ್ನು ಕೂಡ ರೆಡಿ ಮಾಡ್ಕೊತಾ ಇದ್ದೆ. ಎರಡು ಒಂದೇ ಸಲ ಆಗುತ್ತೆ ಅನ್ನೋದು ನನ್ನ ಇಂಟೆನ್ಷನ್ನು. ನನಗೆ ಕಿಚನಿಗೆ ಬಂದ ತಕ್ಷಣ ಎಲ್ಲ ಪಟ ಅಂತ ಇಷ್ಟ ಆಗಲ್ಲ. ಅದನ್ನು ನೀಟಾಗಿ ನಿಧಾನಕ್ಕೆ ಮಾಡಬೇಕು ಅನ್ನೋದು ನನ್ನ ಇಂಟೆನ್ಷನ್ನು. ನಾನು ಎಷ್ಟು ನೀಟಾಗಿ ಮಾಡ್ಕೊಂಡು ಹೋಗ್ತೀನಿ ಅಷ್ಟು ಟೇಸ್ಟಿಯಾಗಿರುತ್ತೆ ಅನ್ನೋದು ನನ್ನ ಒಂದು ಅಭಿಪ್ರಾಯ. ಬೇರೆಯವರು ಹೆಂಗೆ ಮಾಡ್ತಾರೋ ಏನೋ ನನಗೆ ಗೊತ್ತಿಲ್ಲ. ನಾನು ಅದನ್ನೇ ಫಾಲೋ ಅಪ್ ಮಾಡ್ತೀನಿ, ಯಾಕೆಂದರೆ ನನಗೆ ಅದು ತುಂಬ ಇಷ್ಟ. ಟೇಸ್ಟಿಯಾಗಿ ತಿನ್ನಬೇಕು ಅನ್ನೋದು ನನ್ನ ಒಪಿನಿಯನ್ನು. ಹಾಗಾಗಿ ಆ ಥರ ಮಾಡ್ಕೊತೀನಿ. ತುಂಬ ಟೈಮ್ ತೊಗೊತೀನಿ ನಾನು ಅಡುಗೆ ಮಾಡಲಿಕ್ಕೆ. ಎಲ್ಲ ಅದೇ ಸಿಂಪಲ್ ಅಡುಗೆ ಆದರೆ ಪಟ ಅಂತ ಮಾಡಿಬಿಡ್ತೀನಿ. ಈ ಥರ ಎಲ್ಲ ಸ್ವಲ್ಪ ಕಷ್ಟ ಆಗಿದ್ದರೆ ಸ್ವಲ್ಪ ತುಂಬ ಟೈಮ್ ತೊಗೊತೀನಿ. ತುಂಬ ಅಂದರೆ ತುಂಬ ಟೈಮ್ ತೊಗೊತೀನಿ. ಮ್ಯಾಕ್ಸಿಮಮ್ ಒಂದು 3/4 ಗಂಟೆ ಆದರೂ ತೊಗೊಂಡ್ಬಿಡ್ತೀನಿ. ಹಾಗಾಗಿ ಸ್ವಲ್ಪ ನಿಧಾನಕ್ಕೆ ಮಾಡ್ಕೊತೀನಿ. ಅದಕ್ಕೆ ವೀಡಿಯೋ ಕೂಡ ಲೆಂತ್ ಆಗ್ತಾಯಿದೆ, ನೋಡ್ತಾ ಇರ್ಬೋದು ನೀವು. ನಿಧಾನ ಆಗುತ್ತೆ, ಹಂಗಾಗಿ ವೀಡಿಯೋ ಕೂಡ ಲೆಂತ್ ಆಗಿದೆ. ಮತ್ತು ಬದನೆಕಾಯಿ ಕೂಡ ಆ್ಯಡ್ ಮಾಡಿಕೊಂಡೆ, ಅದು ಕೂಡ ಚೆನ್ನಾಗಿ ಬಾಯ್ಲ್ ಆಗಿದೆ. ಅದಾದಮೇಲೆ ಅದಕ್ಕೆ ಮಸಾಲೆ ರುಬ್ಕೊಂಡು ಇಟ್ಕೊಂಡಿರೋಂಥ ಮಸಾಲೆನ ಆ್ಯಡ್ ಮಾಡ್ಕೊತೀನಿ. ಆ್ಯಡ್ ಮಾಡಾದಮೇಲೆ ನೋಡ್ತಾ ಇರ್ಬೋದು ನೀವು ಯಾವ ಥರ ಬರುತ್ತೆ ಅಂತ. ಫೈನಲಿಯಾಗಿ ಮಸಾಲೆ ಆ್ಯಡ್ ಮಾಡಿದೆ. ಅದಾದಮೇಲೆ ಒಂದು ಸ್ವಲ್ಪ ನಿಮಗೆ ಎಷ್ಟು ಬೇಕು ಅಷ್ಟು ಕ್ವಾಂಟಿಟಿ ನೋಡಿಕೊಂಡು ನೀರು ಹಾಕ್ಕೊಳ್ಳಿ. ಸಾಲ್ಟು ಕೂಡ ಮೊದಲೇ ಹಾಕಿರ್ತೀರ, ನೋಡಿಕೊಂಡು ಸಾಲ್ಟ್ ಹಾಕ್ಕೊಳ್ಳಿ. ಯಾಕೆಂದರೆ ತುಂಬ ಉಪ್ಪಾದರೂ ಕೂಡ ತಿನ್ನೋಕ್ಕಾಗಲ್ಲ. ಹಾಗಾಗಿ ನೋಡಿಕೊಂಡು ಸಾಲ್ಟು ಆ್ಯಡ್ ಮಾಡ್ಕೊಳ್ಳಿ. ಮೊದಲೇ ಹಾಕಿರೋದ್ರಿಂದ ನೋಡ್ಕೊಂಡು ಆ್ಯಡ್ ಮಾಡ್ಕೊಳ್ಳಿ. ಮಸಾಲೆಗೆ ಎಷ್ಟು ಬೇಕೋ ಅಷ್ಟು ನೀರು ಹಾಕ್ಕೊಳ್ಳಿ. ಆಮೇಲೆ ಹುಣಸೆಹಣ್ಣು ಕೂಡ ಫೈನಲಿ ಲಾಸ್ಟಿಗೆ ಹುಣಸೆಹಣ್ಣು ಹಾಕಿ, ಇನ್ನೂ ತುಂಬ ಟೇಸ್ಟಿಯಾಗಿ ಬರುತ್ತೆ. ಫೈನಲ್ ಲಾಸ್ಟಿಗೆ ಹುಣಸೆಹಣ್ಣು ಹಾಕಿ ಕೊತ್ತಂಬರಿ ಸೊಪ್ಪು ಹಾಕಿ ಒಂದು 10 to 15 ಮಿನಿಟ್ಸ್ ಬಿಟ್ಬಿಡಿ. ಅದು ಪಾಡಿಗೆ ಅದು ಚೆನ್ನಾಗಿ ಬಾಯ್ಲ್ ಆಗಲಿ. ಆವಾಗ ಸ್ವಲ್ಪ ಮೀಡಿಯಮಾಗಿ ಇಟ್ಬಿಡಿ, ಊರಿನ ಮೀಡಿಯಮಾಗಿ ಇಟ್ಟಷ್ಟು ಚೆನ್ನಾಗಿ ಬರುತ್ತೆ. ನೋಡ್ತಾ ಇರ್ಬೋದು ನೀವು. ನನಗೆ ಎಷ್ಟು ಬೇಕೋ ಅಷ್ಟು ಕ್ವಾಂಟಿಟಿಲಿ ನೀರು ಹಾಕ್ಕೊಂಡು ಇದು ಮಾಡಿದ್ದೀನಿ. ಒಂದು 10 to 15 ಮಿನಿಟ್ಸ್ ಅಷ್ಟೇ. ಅಂದರೆ ಬದನೆಕಾಯಿ ಎಲ್ಲ ಎಣ್ಣೆಯಲ್ಲೇ ಫ್ರೈ ಆಗಿತ್ತಲ್ಲ, ಹಾಗಾಗಿ ಒಂದು 10 to 15 ಮಿನಿಟ್ಸ್ ಸಾಕು ನನ್ನ ಪ್ರಕಾರ. ಅಷ್ಟೇ ಆಗುತ್ತೆ ಅಂದ್ಕೊಂಡಿದ್ದೀನಿ. ಅದಾದಮೇಲೆ ಫೈನಲಿ ಒಂದು ಲಿಡ್ ಕ್ಲೋಸ್ ಮಾಡಿ ಬಿಟ್ಬಿಡಿ. ಲಾಸ್ಟಿಗೆ ಅದು ಬಾಯ್ಲ್ ಆದಮೇಲೆ ಕೊತ್ತಂಬರಿ ಸೊಪ್ಪನ್ನು ಆ್ಯಡ್ ಮಾಡಿಕೊಂಡ್ರೆ ಸಖತ್ತಾಗಿರೋದೊಂದು ಬದನೆಕಾಯಿ ಎಣ್ಗಾಯಿ ರೆಸಿಪಿ ರೆಡಿ ಆಗುತ್ತೆ. ಮತ್ತು ಅದೇ ಗ್ಯಾಪಲ್ಲಿ ಚಪಾತಿ ಏನಾದರೂ ಮಾಡೋಣ. ರೈಸಿಗಿಂತ ಇದು ಆ್ಯಕ್ಚುಲಿ ಚಪಾತಿಗೆ ಚೆನ್ನಾಗಿರುತ್ತೆ. ಚಪಾತಿನೇ ಮಾಡ್ಕೊಳ್ಳಿ, ಪೂರಿ ಚಪಾತಿ ರೈಸಿಗೂ ಚೆನ್ನಾಗಿರುತ್ತೆ. ಆಲ್ಮೋಸ್ಟ್ ಚಪಾತಿನೇ ಚೆನ್ನಾಗಿರುತ್ತೆ ನನ್ನ ಪ್ರಕಾರ. ನಾನು ಚಪಾತಿನೇ ಮಾಡಿದ್ದೆ. ನೀವು ನಿಮಗೆ ಏನು ಅನಿಸುತ್ತೆ ನೀವು ಅದನ್ನು ಮಾಡ್ಕೋಬೋದು. ಮತ್ತು ನನ್ನ ಮಗ ಸ್ಯಾಂಡ್ವಿಚ್ಗೆ ಹೇಳಿದ್ನಲ್ಲ, ಅದು ಕೂಡ ರೆಡಿ ಮಾಡ್ಕೊಳ್ಳೋಣ ಅಂತೇಳಿ ರೆಡಿ ಮಾಡ್ಕೊತಾ ಇದ್ದೆ. ಫೈನಲಿ ನೋಡಿ ಬದನೆಕಾಯಿ ಎಣ್ಗಾಯಿ ಈ ಥರ ರೆಸಿಪಿ ಬಂದಿದೆ. ನಾವೆಷ್ಟು ಪೇಷನ್ಸಿಂದ ಮಾಡ್ತೀವಿ ಅಷ್ಟು ಪೇಷನ್ಸಿಂದ ಇರುತ್ತೆ. ಪ್ಲೀಸ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನನ್ನ ಯೂಟ್ಯೂಬ್ ಚಾನಲ್ನ ಸಪೋರ್ಟ್ ಮಾಡಿ. ಹಂಗಾಗಿ ಕೇಳ್ಕೊತಾ ಇದ್ದೀನಿ. ಲೈಕ್ ಆ್ಯಂಡ್ ಶೇರ್, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು. ಬಾಯ್. ಟೇಕ್ ಕೇರ್.